ಹೇಳ್ತಾ ಇದ್ವಿ ಧರ್ಮಸ್ಥಳದ ವಿಚಾರವನ್ನ ಹೇಗೆ ಅಂತಾರಾಷ್ಟ್ರೀಯ ಇಶ್ಯೂ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು, ಪಿತೂರಿಗಳು ಯಾವ್ಯಾವ ಹಂತದಲ್ಲಿ ಆಗಿತ್ತು ಅನ್ನೋದನ್ನ ಹೇಳ್ತಾ ಇದ್ವಿ. ಅತಿಯಾಗಿ ಬೇಜವಾಬ್ದಾರಿತನದಿಂದ ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸಿದ್ರೆ ಕೊನೆಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಂದು ಅದನ್ನು ಸರಿಪಡಿಸಬೇಕಾದಂತಹ ಘಟನೆ ಇದು. ಪತ್ರಿಕೋದ್ಯಮದಲ್ಲಿ ಯಾವತ್ತೂ ನೆನಪಲ್ಲಿ ಉಳಿಯುವಂತಹ ಇನ್ಸಿಡೆಂಟ್ ಇದು. ಇನ್ನೂ ಆ ಮುಖವಾಡಗಳು ಆಚೆ ಬರಬೇಕು, ಅದನ್ನು ಮಾತಾಡ್ತಾ ಹೋಗೋಣ. ಷಡ್ಯಂತ್ರದ ರೂಪುರೇಷೆ ಹೇಗೆ ರಚಿತವಾಯಿತು, ವೈ ಧರ್ಮಸ್ಥಳ ವಾಸ್ ಟಾರ್ಗೆಟೆಡ್ ಅಂತ. ನಮ್ಮ ಜೊತೆಗೆ 3 ಜನ ಗೆಸ್ಟ್ಗಳಿದ್ದಾರೆ. ಮೊದಲನೇದಾಗಿ ವಿಕಾಸ್ ಪುತ್ತೂರ್, ತೇಜಸ್ ಗೌಡ ಹಾಗೂ ಮೋಹನ್ ಗೌಡ. ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಡೈರೆಕ್ಟ್ ಈಗ ವಿಕಾಸ್ ಪುತ್ತೂರ್ ಹತ್ರ ಹೋಗೋಣ. ವಿಕಾಸ್ ಪುತ್ತೂರ್ ಅವರೇ, 2025ರಲ್ಲೂ ಒಂದು ಸುಳ್ಳು ಹಾಗೂ ಸುಳ್ಳನ್ನು ಪೋಣಿಸ್ತಾ ಹೋಗೋದ್ರ ಮೂಲಕ ನಾವು ತಪ್ಪಿಸ್ಕೊಂಡು ಬಿಡ್ತೀವಿ, ಜನರನ್ನು ಮಂಗ ಮಾಡ್ತೀವಿ ಅಂತ ಈ ಟೀಮ್ ಹೇಗೆ ಅನ್ಕೊಳ್ತು ಅಂತ ನೋಡಿ. ಇದೊಂದು ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರಕ್ಕೆ ನೇರವಾಗಿ ಕರ್ನಾಟಕದಲ್ಲಿ ಇರುವಂಥ ರಾಜ್ಯ ಸರ್ಕಾರವೇ ಎಲ್ಲೋ ಒಂದು ಕಡೆಯಲ್ಲಿ ಪ್ರೇರಣೆ ಕೊಡ್ತಾ ಇದೆ, ಸಹಕಾರ ಕೊಡ್ತಾ ಇದೆ ಅನ್ನುವಂಥದ್ದು ಇವತ್ತು ಸಾಮಾನ್ಯ ಜನರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಕೇಂದ್ರದಲ್ಲಿ 2025 ಹೋಗ್ಬೇಕಾಗಿಲ್ಲ ನೋಡಿ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅಂದ್ರೆ ಬಿಜೆಪಿಯ ಸರ್ಕಾರ ಇದೆ, ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ವಾ? ಅಲ್ಲಲ್ಲ, ಈಗ ನೋಡಿ 2023ರಲ್ಲಿ ಕುಮಾರಿ ಸೌಜನ್ಯ ಪ್ರಕರಣದ ತೀರ್ಪು ಆದೇಶ ಹೊರಗಡೆ ಬಂದ ನಂತರ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗುವಂತ ಯಾವುದೇ ಕೆಲಸ ಮಾಡಲಿಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವಂತ ಕೆಲಸ ಆಗ್ಬೇಕಾಗಿತ್ತು, ಆ ಕೆಲಸವನ್ನು ಮಾಡಲಿಲ್ಲ. ಸರಿ, ಶಾಸಕಾಂಗದಲ್ಲಿ ಇತರೆ ಅವಕಾಶಗಳಿದೆ, ಅದರ ಮುಖಾಂತರ ಒಂದು ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಳುವಂತ ಕೆಲಸ ಮಾಡಬಹುದಿತ್ತು, ಆ ಕೆಲಸ ಮಾಡಲಿಲ್ಲ. ಸೊ ಈ ರೀತಿ ಇದರೆಲ್ಲದರ ನಡುವೆ ಇವತ್ತೇನಾಗ್ತಾ ಇದೆ, ಈ SIT ರಚನೆ ಇದೀಗ ಆಗಿದೆ. SIT ರಚನೆಯನ್ನು ಕರ್ನಾಟಕದ ಎಲ್ಲ ಜನರು, ಧರ್ಮಸ್ಥಳದ ಆಡಳಿತ ಸಮಿತಿ, ಪ್ರತಿಪಕ್ಷಗಳು ಎಲ್ಲರೂ ಅದನ್ನು ಸ್ವಾಗತವನ್ನು ಮಾಡಿದ್ರು. ಆದ್ರೆ SIT ರಚನೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ, SIT ರಚನೆ ಆಗುವ ಹಿಂದೆ ಯಾರ್ದೆಲ್ಲ ಕೈವಾಡ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾಯರು SIT ರಚನೆಯ ಹಿಂದೆ ಎಡಪಂಥೀಯರ ಒತ್ತಡ ಇದೆ ಅನ್ನುವಂಥದ್ದನ್ನು ಮುಕ್ತವಾಗಿ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿ, ಅದಾದ ನಂತರ SIT ಯ ತನಿಖೆ ಪ್ರಕ್ರಿಯೆಗಳು ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಗುಂಡಿಗಳನ್ನು ತೋಡಿದ ನಂತರ ಯಾವುದೇ ರೀತಿಯ ಕಳೆಬರಗಳು ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಹೇಳಿದ್ದಾರೆ, ಬೇರೆ ಬೇರೆಯವ್ರದ್ದು ಒತ್ತಡ ಇದೆ, ಅದು ಯಾರ ಷಡ್ಯಂತ್ರ ಅಂತ ನೋಡಬೇಕು. ಈ ರೀತಿಯ ದೊಡ್ಡ ಪ್ರಕಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದು ಸುದ್ದಿ ಆಗಿದೆ. ಅವ್ರು ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ರು. ಯಾರು? ದಿನೇಶ್ ಗುಂಡೂರಾಯರು, ನಮ್ಮ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು. ಆದ್ರೆ ಅವ್ರು ಯಾರು, ಷಡ್ಯಂತ್ರಕಾರರು ಯಾರು ಇವತ್ತಿನವರೆಗೆ ಬಹಿರಂಗ ಆಗಿದ್ಯಾ? ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಕೂಡ ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ಹೇಳಿದ್ರು. ಇವತ್ತು ಈ ತನಿಖೆ, SIT ತನಿಖೆ ಪ್ರಾರಂಭ ಆಗಿ ಸುಮಾರು 40 ದಿವಸಗಳಾಗ್ತಾ ಬಂತು. ಇವತ್ತಿನವರೆಗೆ ಷಡ್ಯಂತ್ರಕಾರರು ಯಾರು ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಇವರು ಹೇಳ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಆ ಬುರುಡೆ ಹಿಡ್ಕೊಂಡು ಬಂದಂತ ವ್ಯಕ್ತಿ ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ನಾನು ಕೇಳುವಂಥದ್ದು, ಇವತ್ತು ಯಾವುದೋ ಒಂದು ವ್ಯಕ್ತಿ ಒಂದು ಬುರುಡೆ ಇಟ್ಕೊಂಡು ನೇರವಾಗಿ ಒಂದು ಪೊಲೀಸ್ ಠಾಣೆಗೆ ಹೋಗಿ ಅಥವಾ ನ್ಯಾಯಾಲಯಕ್ಕೆ ಹೋಗಿ ನಾನು ಈ ರೀತಿಯ ಇದನ್ನು ಮಾಡಿದ್ದೇನೆ ಅಂತ ಹೇಳಿದ ಕೂಡಲೇ ಕಾಮನ್ ಸೆನ್ಸ್ ಇರತಕ್ಕಂಥ ಸರ್ಕಾರ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಆ ಬುರುಡೆ ಎಲ್ಲಿಂದ ಬಂತು ಅಂತ ಮೊದಲು ಕೇಳಬೇಕಿತ್ತು. ಇವರು ಅದನ್ನು ಕೇಳಲೇ ಇಲ್ಲ. ಇವತ್ತಿನವರೆಗೆ ಆ ಬುರುಡೆ ತಂದ ವ್ಯಕ್ತಿಯಿಂದ ಆ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥ ವಿಚಾರವನ್ನೇ ಕೇಳಲಿಲ್ಲ. ಅವನು ಹೇಳಿದಕ್ಕೆಲ್ಲ ಕುಣಿದ್ರು, 15-20 ಕಡೆಗಳಲ್ಲಿ ಗುಂಡಿ ತೋಡಿದ್ರು, ಅಲ್ಲೆಲ್ಲಿ ಏನೂ ಕೂಡ ಸಿಗ್ಲಿಲ್ಲ ಅಂತ ಆದ ಕೂಡಲೇ ಸರ್ಕಾರ ತನ್ನ ವರಸೆಯನ್ನು ಬದಲಾವಣೆ ಮಾಡ್ತು. ಯಾಕೆ ಸರ್ಕಾರದ ಈ ದ್ವಂದ್ವ ನಿಲುವು? ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಡ್ತು, ಈಗ ಯೂಟರ್ನ್ ಹೊಡೆದಿದೆ ಅಂತ ತಾವು ಹೇಳ್ತಾ ಇದ್ರಿ. ಪಾಯಿಂಟ್ ಟೇಕನ್. ವಿಕಾಸ್ ಪುತ್ತೂರ್ ಅವರೇ, ವಾಪಸ್ ಬರ್ತೀನಿ. ತೇಜಸ್ ಗೌಡ ಅವರೇ, ನಿಮ್ಮನ್ನ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇರೋದು ನಾನು. SIT ಫಾರ್ಮೇಶನ್ ಆಗಿದೆ, ತನಿಖೆ ಆಳ ಆಗಲಕ್ಕೆ SIT ಹೋಗ್ತಿರ್ಬೇಕಾದ್ರೆ ನೀವು EDಗೆ ಸಮೀರ್ ವಿರುದ್ಧ ದೂರನ್ನು ಕೊಟ್ರಿ. ಯಾಕೆ SIT ಮೇಲೆ ನಂಬಿಕೆ ಇಲ್ವಾ ತಮ್ಗೆ? SIT ಮೇಲೆ 100% ನಂಬಿಕೆ ಇದೆ. SIT ಅವ್ರು ಏನ್ ತನಿಖೆ ಮಾಡ್ತಿದ್ದಾರೆ, ಆ ತನಿಖೆ ಪಾಡ್ ನಡೀತಾ ಇರಬೇಕು. ಇದ್ರ ಜೊತೆಗೆ ನಾವು ಒಂದು ಗಮನ ಇಟ್ಕೋಬೇಕೇನು ಅಂತಂದ್ರೆ, ಈತ ಸಮೀರ್ ಯಾರಿದ್ದಾನೆ, ಮೊಹಮ್ಮದ್ ಸಮೀರ್ ಅನ್ನೋನು
ಯೂಟ್ಯೂಬ್ ಅಲ್ಲಿ ತಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಕೆಲವರು ಯೂಟ್ಯೂಬ್ ಚಾನೆಲ್ ಏನಕ್ಕೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಅದರಿಂದ ಒಂದ್ ಸ್ವಲ್ಪ ಆದಾಯ ಬರುತ್ತೆ, ಆ ಆದಾಯದ ಮೂಲ ಇಟ್ಕೋಬೇಕು ಅಂತ. ಆದ್ರೆ ಈ ಮೊಹಮ್ಮದ್ ಸಮೀರ್ ಅನ್ನೋ ಒಬ್ಬ ಜಿಹಾದಿ ಮಾನಸಿಕತೆಯ ಮುಸಲ್ಮಾನ್ ಏನ್ ಮಾಡ್ತಾನೆ, ಇದರಲ್ಲಿ ನಾನು ಮಾನಿಟೈಸೇಷನ್ ಆಫ್ ಮಾಡಿದೀನಿ, ನಂಗೆ ಯಾವುದೇ ರೀತಿಯಾದ ಆದಾಯ ಬೇಡ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತ ತಂತ್ರಜ್ಞಾನ ಇಟ್ಕೊಂಡು 30 ನಿಮಿಷಕ್ಕೂ ಅಧಿಕ ವಿಡಿಯೋ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡ್ತಾನೆ. ಇವನಿಗೆ ಹಣದ ಮೂಲ ಯಾರು ಕೊಟ್ಟಿದ್ದಾರೆ, ಇವನ್ ಹಿಂದೆ ಯಾರಿದ್ದಾರೆ? ಈಗ ನಾವ್ ಏನೇ ಒಂದು ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಯಾವ್ದೇ ಮಾಧ್ಯಮದಲ್ಲಿ ನಾವು ವಿಡಿಯೋ ತಯಾರು ಮಾಡ್ಬೇಕು ಅಂದ್ರೆ ಅದಕ್ಕೆ ಆದಂತ ಖರ್ಚು ವೆಚ್ಚ ಇರುತ್ತೆ. ಈತನಿಗೆ ಯಾವುದೇ ರೀತಿಯಾದಂತ ಖರ್ಚು ವೆಚ್ಚ ಇಲ್ಲ, ನಾನು ಇದನ್ನ ಮಾನಿಟೈಸೇಷನ್ ಆಫ್ ಮಾಡ್ಕೋತೀನಿ, ನೀವು ಇದನ್ನೆಲ್ಲ ಪ್ರಸಾರ ಮಾಡ್ಕೋಬಹುದು ಅಂತಂದ್ರೆ 100% ಇವನು ಹಿಂದೆ ದೊಡ್ಡ ಮಟ್ಟದ ಫಂಡಿಂಗ್ ಅಂತೂ ಆಗಿರೋದು ಸತ್ಯ. ಹಾಗಾಗಿ ಇಡಿ ಇಂಟರ್ವ್ಯೂನ್ ಮಾಡಿದ್ರೆ ಇವ್ನಿಗೆ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಇವತ್ತನ ಹಿಂದೆ ಇರುವಂತ ಹಣದ ಮೂಲ ಯಾವ್ದು, ಅದೆಲ್ಲ ತನಿಖೆ ಆಗ್ಬೇಕು ಅಂತ ಅಂದ್ರೆ ಇಡಿ, NIA ಮತ್ತೆ ಈಗ ನಾನು ನಾಳೆ IT ಗೂ ಸಹ ದೂರು ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ರೆ ಇದು ಜಂಟಿಯಾಗಿ ತನಿಖೆ ಆದ್ರೆ ಮಾತ್ರ, ವಿಶೇಷವಾಗಿ ಸೆಂಟ್ರಲ್ ಏಜೆನ್ಸಿ ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. SIT ಏನ್ ತನಿಖೆ ಮಾಡ್ತಿದ್ದಾರೆ, ಆ ಮುಸುಕುದಾರಿ ಯಾರಿದ್ದಾನೆ, ಆ ಮುಸುಕುದಾರಿಯ ಮುಖವಾಡ ಕಲ್ಚಿದ್ದಾರೆ, ಆ ಮುಸ್ಕುದಾರಿಯಿಂದ ಇರುವಂತ ಕೈವಾಡಗಳು ಮತ್ತೆ ಯಾವುದು ಆ ಪ್ಲಾನ್ ಇದ್ರೆ ಗೊತ್ತಾ, ಆ ವ್ಯವಸ್ಥಿತವಾಗಿ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು, ಇನ್ನೊರ್ಗೆ ಏನಕ್ಕೆ ಅದನ್ನ ಆಚೆ ಹೇಳ್ತಿಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ತುಂಬಾ ಓಪನ್ ಆಗಿ ಷಡ್ಯಂತ್ರ ಇದೆ ಅಂತ, ಷಡ್ಯಂತ್ರ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು? 100% ಇದ್ರ ಹಿಂದೆ ನಿಷೇಧಿತ ಸಂಘಟನೆಯ PFI ಸಂಘಟನೆಯ ಸದಸ್ಯರು, ಅಲ್ಲಿಂದನೇ ಮೂಲ ಹಣ ಬಂದಿದೆ ಅಂತ ಎಲ್ಲರೂ ಸಹ ಮಾತಾಡ್ತಿದ್ದಾರೆ. ಹಾಗಾಗಿ ಇಡಿ ತನಿಖೆ ಆಗಬೇಕು ನಾನು ಒತ್ತಡ ಆಗ್ತಾ ಇದ್ದೀನಿ. ಅದರ ಸಾಕ್ಷ್ಯ ಏನು ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಅದಕ್ಕೆ ಮುಂಚೆ ಮೋಹನ್ ಗೌಡ್ರೆ, ಈಗ ಭಾರತದಲ್ಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಪದೇ ಪದೇ ದಾಳಿಗಳು. ಒಂದು ತಿರುಪತಿ ದೇವಸ್ಥಾನದಲ್ಲಿ ಏನಾಯ್ತು, ಆ ದೇವಸ್ಥಾನದ ಬಗ್ಗೆ ಹೆಂಗೆ ಅಪಪ್ರಚಾರ ಆಯ್ತು ನೋಡಿದ್ವಿ. ಶನಿ ಶಿಂಗ್ನಾಪುರ ಇರ್ಬೋದು, ಶ್ರೀಶೈಲ ಮಲ್ಲಿಕಾರ್ಜುನ, ಶಬರಿಮಲೆ, ಲಿಸ್ಟ್ ಗೋಸ್ ಆನ್. ಈಗ ಧರ್ಮಸ್ಥಳ. ಯಾಕೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಹಾಗಾದ್ರೆ ಆ ಗುಂಪು? ಕೇವಲ ಫಂಡಿಂಗು ಮತ್ತೆ ದೇವಸ್ಥಾನಗಳಿಗೆ ಅಪಪ್ರಚಾರ ಮಾಡಬೇಕು, ಇದೊಂದೇ ಉದ್ದೇಶನ ಅಥವಾ ಇದಕ್ಕೂ ಮೀರಿದ ಉದ್ದೇಶಗಳು ಬೇರೆ ಇದೆಯಾ? ಮೇಡಮ್, ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಜಾಲ ನಮ್ಮ ದೇಶದಲ್ಲಿ ನಡೀತಾ ಇದೆ. ಈಗಾಗಲೇ ಈ ಒಂದು ಮೂಲವನ್ನು ನೋಡುವುದಾದ್ರೆ, ಯಾವಾಗ ಇಲ್ಲಿ ಸುಜಾತಾ ಭಟ್ ಅವರ ಹೇಳಿಕೆ ಉಲ್ಟಾ ಆಯಿತು, ಯಾವಾಗ SITಯ ತನಿಖೆಯಲ್ಲಿ ನಡೀತಾ ಇರಬೇಕಾದ್ರೆ ಅದರಲ್ಲಿ ಯಾವುದು ಸಾಕ್ಷಿ ಇಲ್ಲದೆ ಇರುವಾಗ ಲೆಫ್ಟಿಸ್ಟ್ಗಳು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಇದು ಮಾಧ್ಯಮದಲ್ಲಿ ಗಮನಕ್ಕೆ ಬರುತ್ತೆ. ಅದರಲ್ಲಿ PFIನ ಲೀಗಲ್ ಅಡ್ವೈಸರ್ ಆಗಿರ್ತಕ್ಕಂತಹ ಬಾಲನ್ ಅವರು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಭಾಗವಹಿಸಿದವರ ಎಲ್ಲರ ಪರಿಚಯವನ್ನು ಹೇಳುವುದಾದರೆ CS ರಂಗನಾಥನ್ ಅವರು ಭಾಗವಹಿಸ್ತಾರೆ, CS ದ್ವಾರಕನಾಥನ್ ಅವರು ಹಿಂದೂ ಧರ್ಮದ ವಿರುದ್ಧ ಅನೇಕ ರೀತಿ ವಿಡಂಬನೆ ಅಪಮಾನ ಮಾಡಿದವರು, ಅಹಿಂದ ಚಳವಳಿಯ ಸಂಸ್ಥಾಪಕರು, ಅಥವಾ ಚೇತನ ಅಹಿಂಸೆ ನಿರಂತರವಾಗಿ ಹಿಂದೂ ಧರ್ಮದ ದ್ವೇಷ ಮಾಡುವ, ಈ ಸನಾತನ ಧರ್ಮವನ್ನ ದ್ವೇಷ ಮಾಡುವಂತಹ ಇವರೆಲ್ಲರೂ ಸೇರಿ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಯಾರಿಗೂ ಸಹ ಧರ್ಮದ ಮೇಲೆ, ದೇವಸ್ಥಾನದ ಮೇಲೆ, ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂತವರು ಸೇರಿ ಇವತ್ತು ಜಸ್ಟಿಸ್ ಫಾರ್ ಸೌಜನ್ಯ ಆ ಧರ್ಮಸ್ಥಳದ ವಿಷಯದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಷಡ್ಯಂತ್ರಗಳನ್ನ ಗಮನಿಸಿದರೆ ಈ ಭಾರತದಲ್ಲಿ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡುವಂತದ್ದು ವ್ಯವಸ್ಥಿತ ಪಿತೂರಿ ಅನೇಕ ವರ್ಷಗಳಿಂದ ನಡೀತಾ ಇದೆ. ನಾವು ಸಂತರನ್ನ ಟಾರ್ಗೆಟ್ ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳನ್ನ ಟಾರ್ಗೆಟ್ ಮಾಡಿದ್ರು, ಶಬರಿಮಲೆ ಟಾರ್ಗೆಟ್ ಮಾಡಿದ್ರು, ಶನಿ ಶಿಂಗ್ನಾಪುರ ಟಾರ್ಗೆಟ್ ಅನೇಕರನ್ನ ಟಾರ್ಗೆಟ್ ಮಾಡಿದ್ರು. ಈ ಮೂಲಕ ಭಾರತದಲ್ಲಿ PFI ಅಜೆಂಡಾ ಏನಿದೆ, ಒಂದು ಇಸ್ಲಾಮಿಕ್ ರಾಷ್ಟ್ರ ನಿರ್ಮಾಣ ಮಾಡುವಂತದ್ದು, ಮತ್ತೊಂದು ಅರ್ಬನ್ ನಕ್ಸಲ್ಸ್ ಗಳ ಗುಂಪು ಇದ್ರ ಹಿಂದೆ ಕಾರ್ಯನಿರತವಾಗಿದೆ. ಅರ್ಬನ್ ನಕ್ಸಲ್ಸ್ಗಳು ಈ ದೇಶದಲ್ಲಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಹೇಳೋ ಉದ್ದೇಶದಿಂದ ತಮ್ಮ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸರ್. ನಾವು ಸಭೆಗಳನ್ನು ಸೇರಂಗೆ ಇಲ್ವಾ ಅಂತ ಕೇಳ್ತಾರೆ. ಮಾತಾಡಿಸ್ತೀನಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ. ಆಮೇಲೆ ಇನ್ನೊಂದು ವೀಕ್ಷಕರೇ, ಭಾರತದ ಇತಿಹಾಸದಲ್ಲಿ ಈ ಆಂದೋಲನ, ಚಳುವಳಿ, ಅಭಿಯಾನಕ್ಕೆಲ್ಲ ತನ್ನದೇ ಆದಂತಹ ತೂಕ ಇತ್ತು. ಇವರೆಲ್ಲ ಸೇರ್ಕೊಂಡು ಆ ತೂಕವನ್ನು ಕಳೆದ್ಬಿಟ್ರಾ ಅನ್ನೋದು ನೆಕ್ಸ್ಟ್ ಪ್ರಶ್ನೆ.